ಪರಮಪೂಜ್ಯ ದೇವಿದಾಸ್ ಮಹಾರಾಜರು ಹಾಗೂ ನನ್ನ ಸ್ನೇಹ ಮಿತ್ರ ಆದಂಥ ಶಿವರಾಜ ಪಾಟೀಲ್ದವರು ಹಾಗೂ ನನ್ನ ಮರಾಠಿ ಸಾಹಿತ್ಯ ಆಗಂತ ಅವರು ನನ್ನ ಸ್ನೇಹ ಆಗಂತ ಸಂತೋಷ ಪವಾರ್ ನೀವೆಲ್ಲರೂ ಕೂತ್ಕೊಂಡ ನಮ್ಮ ಸ್ನೇಹ ಸಂಬಂಧರು ವಿದ್ಯಾರ್ಥಿನಿ ಇವತ್ತಿನ ದಿನ ನಾವು ಇಲ್ಲಿ ಕಾಲಿಕಾ ಭವಾನಿ ಸಲುವಾಗಿ ಯಾನೇ ಉದ್ದೇಶ ಮಾಡಬೇಕಂತ ಹೇಳಿ ಅಂದು ಕನ್ನಡದ ಸಾಹಿತ್ಯ ಆಗತ್ತ ಡಾಕ್ಟರ್ ಬಿ ಬಿ ಪೂಜಾರಿ ಅವರು ಸಂಗಮೇಶ್ವರ ಕಾಲೇಜಿನಿಂದ 36 ವರ್ಷ ಕಲಿಸಿ ಅವರು ನಿವೃತ್ತ ಆಗಿರ್ತಾರೆ. ಆದರೂ PhD ವಿದ್ಯಾರ್ಥಿ ಗೈಡೆನ್ಸ್ ಮಾಡಿರ್ತಾರೆ. ಅವರು ಸಾಹಿತ್ಯದ ಬಸವನ ಸಾಹಿತ್ಯ ವಚನಗಳಿಂದ ಹಳ್ಳಿ ಊರಲ್ಲಿ ಮತ್ತು ಎಲ್ಲಿ ಸಾಹಿತ್ಯದ ಅಧಿವೇಶನ ಆದ ಅಲ್ಲಿ ಹೋಗಿಸಿಂದ ಅಧಿವೇಶನ ಅಂಥದ್ದು ನಿಮ್ಮಂಥವ್ರಿಗೆ ಈಗ ಉಪದೇಶ ಮಾಡೋ ಸಲುವಾಗಿ ಬಿ ಬಿ ಪೂಜಾರ್ ಅವ್ರು ಬಂದಿರ್ತಾರೆ. ಅವರಿಗೆ ನಾನು ವಿನಂತಿ ಮಾಡುತ್ತೇನೆ, ಇಲ್ಲಿ ಕಾಲಿಕಾ ಭವಾನಿ ಮಂದಿರದಾಗ ನಿಮ್ದಾಗ ಇಲ್ಲಿ 4 ಶಬ್ದ ಮಾತಾಡಬೇಕು ಅಂದು ನಾನು ಅವರಿಗೆ ವಿನಂತಿ ಮಾಡ್ತೇನೆ. ಪೂಜ್ಯಾಪುಗಳೇ, ನನ್ನ ಸ್ನೇಹಿತರೆ ಮತ್ತು ಪ್ರೀತಿಯ ವಿದ್ಯಾರ್ಥಿ ಬಳಗರೆ, ಬಹಳ ಅನಾಯಾಸವಾಗಿ ನಾ ಇಲ್ಲಿ ಬಂದೀನಿ. ಮಾತಾಡ್ಬೇಕಂತ ಈಗ ಬಂದಿಲ್ಲ. ನಿಮ್ಮ ಮುಖ ನೋಡಿದ ಮೇಲೆ ಒಂದೆರಡು ಮಾತಾಡೋದ್ರಿಂದ ನನಗೆ ಅನಿಸ್ತು. ಯಾಕೆ ಅನಿಸ್ತು ನನಗೆ ಗೊತ್ತಿಲ್ಲ. ಈ ಜಾಗಕ್ಕೆ ನಾನು ಮೊದಲನೇ ಸಲ ಬಂದೀನಿ. ಭಾಳ ಒಳ್ಳೆ ಜಾಗ ಅದ, ಬಹಳ ಪಾಸಿಟಿವ್ ಜಾಗ ಅದ. ಈ ಪಾಸಿಟಿವ್ ಜಾಗದಾಗ ಯಾರು ಇರ್ತಾರೆ ಅವ್ರ ಮನಸ್ಸು, ಅವ್ರ ದೇಹ, ಅವ್ರ ವಿಚಾರಗಳು ಎಲ್ಲ ಸುಂದರವಾಗಿರ್ತಾವ, ಚೆನ್ನಾಗಿರ್ತಾವ, ಮಸ್ತ್ ಆಗಿರ್ತಾವ. ಓಕೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಎಲ್ಲರೂ ಹೇಳ್ತಾರೆ. ಇದು ನೀವೇ ಹೇಳ್ತೀರಿ. ಅಂದ್ರೆ ಏನಿದ್ರ ಅರ್ಥ? ಗುರು ಅಂದ್ರ ಎಷ್ಟು ದೊಡ್ಡವ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ ಇವ್ರಿಗಿನ ದೊಡ್ಡವ. ಬ್ರಹ್ಮ ವಿಷ್ಣು ಮಹೇಶ ನಮ್ಗೆ ಕಾಣ್ತಾನೋ ಇಲ್ಲ ಗೊತ್ತಿಲ್ಲ. ಕಾಣ್ತಾನೇನೋ? ಕಾಣ್ತಾನೋ ಇಲ್ಲ ಗೊತ್ತಿಲ್ಲ. ಎಲ್ಲೇನ ಅದನ್ನು ನಮ್ಗೆ ಗೊತ್ತಿಲ್ಲ. ಎಲ್ಲೇನ ಹೇಳೋರು ಬಿ ನಮಗೆ ಸಿಕ್ಕಿಲ್ಲ. ಆದ್ರೆ ಗುರು ಒಬ್ಬ ಹಿಂಗ ಅಂದನಂತ ಈ ಮೂವರಿಗಿಂತಲೂ ದೊಡ್ಡವ ಇದ್ದಾನೆ. ಅದಕ್ಕೆ ಕನ್ನಡದಾಗ ಹೇಳ್ತಾರ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಯಾರು ಕಾಯುವರಿಲ್ಲ. ಅದಕ್ಕೆ ಜಗತ್ನಾಗ ಎಲ್ಲಕ್ಕಿಂತ ದೊಡ್ಡವ್ರು ಯಾರಿದ್ದಾರ? ಗುರು. ಗುರು ಅಂದ್ರೆ ದೊಡ್ಡವ್ರು. ಗುರುಗ್ರಹ ಅದ ಕೇಳಿರಿ. ಗುರು ಯಾಕಂತಾರಂದ್ರೆ ಎಲ್ಲಕ್ಕಿಂತ ದೊಡ್ಡದದ. ಅದಕ್ಕೆ 9 ಗ್ರಹಗಳು ಅದ್ರ ಮೇಲೆ ಹಚ್ಚಿರ್ವಿ ಅದು ಇನ್ನೂ ದೊಡ್ಡದೇ ಇರ್ತದಂತ. ಅಷ್ಟು ಅದಕ್ಕೆ ಗುರು ಅಂತ ಕರೀತಾರೆ. ಗುರು ಎಲ್ಲವನ್ನ ಹೊಟ್ಟೆಗೆ ಹಾಕೊಳ್ಳುವಂಥವ, ಮಕ್ಕಳನ್ನ ಮುಂದೆ ತರುವಂಥವ, ತನಗಿಂತಲೂ ದೊಡ್ಡವರನ್ನಾಗಿ ಮಾಡುವಂಥವ. ಅದಕ್ಕೆ ಅವನಿಗೆ ಗುರು ಅಂತ ಕರೀತಾರೆ. ಗುರು ಏನ್ ಮಾಡ್ತಾನಂತ, ನಮ್ಮ ಒಳಗಿನ ಕಣ್ಣು ತೆರೆಸ್ತಾನಂತ. ಹೊರಗಿನ ಕಣ್ಣು ಎಷ್ಟವ ನಮ್ಗೆ? 2 ಅವ. ನಾವು ಜಗತ್ತೆಲ್ಲ ನೋಡ್ತಾ ಇರ್ತೇವೆ. ನಾವು ಎಂದರ ನಮ್ಮ ಒಳಗಿನ ಕಣ್ಣು ನೋಡ್ಕೊಂಡಿದ್ದೇವೇನು? ಒಳಗ ಕಣ್ಣು ಮುಚ್ಚಿ ನಮ್ಮ ಒಳಗೆ ನೋಡ್ಕೊಂಡಿದ್ದೇವೇನು? ಅದಕ್ಕೆ ಏನಂತಾರ ಗುರುಗಳು ಕಲಿಸ್ತಾರ ನಮ್ಗ, ಮಕ್ಕಳೇ ಕಣ್ಣು ಮುಚ್ಕೊಂಡು ಕೂಡ್ರಿ, ಜರ ನಿಮ್ಮ ಒಳಗ್ ನೋಡ್ಕೋರಿ. ನಮ್ಮ ಒಳಗಿನ ನೋಡ್ಕೊಂಬ ಸಲಕ್ಕೆ ನಾವು ಕಣ್ಣು ತೆರೆದು ಕೂಡೋದ್ ಗರದಿಲ್ಲ. ಕಣ್ಣು ಮುಚ್ಚಿದ್ರೆ ನಮ್ಮ ಒಳಗಿನ ಕಾಣ್ತದ ನಮ್ಗೆ. ಅದಕ್ಕಾಗಿ ನಾವು ಯಾಕೆ ಇಲ್ಲಿ ಬಂದಿದ್ದೆವು, ಯಾಕೆ ಹುಟ್ಟಿದ್ದೆವು, ಯಾಕೆ ಇಷ್ಟೊಂದು ಒಂದೇ ಕಡೆ ಕಲ್ತಿದ್ದೆವು, ಏನು ಓದ್ಲತ್ತಿದ್ದೆವು, ಯಾಕೆ ಓದ್ಲತ್ತಿದ್ದೆವು, ಏನು ಆಗ್ಬೇಕಾಗ್ಯದ, ಏನು ಮಾಡ್ಬೇಕಾಗ್ಯದ, ಇದೆಲ್ಲ ನಮಗೆ ತಿಳಿಸ್ಕೊಡುವಂಥವ್ರು ಯಾರು ಇರ್ತಾರೆ ಅಂದ್ರೆ ನಮ್ಮ ಗುರುಗಳು ಇರ್ತಾರೆ. ಅವ್ರು 1 ಅಕ್ಷರ ಕಲಿಸ್ರು ಅವ್ರಿಗೆ ನಾವು ಗುರು ತಿಳ್ಕೋಬೇಕೇ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಅದಕ್ಕೆ ಸಂಸ್ಕೃತದ ಒಂದು ಶುಭಾಷಿತ ಅದು. ಅದಕ್ಕೆ ಈ ಒಂದೆಲ್ಲ ಮಾತು ಹೇಳಿದ್ಮೇಲೆ ನನ್ನ ಮಾತಿಗೆ ನಾ ಬರ್ತೀನಿ. ಏನಂದ್ರೆ, ನೀವೇನು ಇಚ್ಛಾ ಮಾಡ್ತೀರೋ ಅದು ನಿಮಗೆ ಸಿಗ್ತದ. ಇನ್ನೊಂದ್ಸಲ ಹೇಳಿ, ನೀವೇನು ಇಚ್ಛಾ ಮಾಡ್ತೀರೋ ಅದು ನಿಮಗೆ ಸಿಗ್ತದ. ಏನಂದನ? ಇದು ಖರೆ ಅದನ ಸುಳ್ಳದ? ಇದು ಖರೆ ಅದ ಅಂತ ಅನ್ಬೇಕು. ಇನ್ನೊಂದ್ಸಲ ಖರೆ ಅದ ಅಂತಾನೆ ಅನ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಏನಂದ್ರ, ಇಂಗ್ಲೆಂಡ್ದಾಗ ಒಬ್ಬ ಮನುಷ್ಯ ಗಾರ್ಡನ್ದಾಗ ಮಕ್ಕೋಣ, ಬೆಂಚಿನ ಮೇಲೆ ಮಕ್ಕೋಣ. 1 ದಿನ ಮಕ್ಕೋಣನು, 2 ದಿನ ಮಕ್ಕೋಣನು, 3 ದಿನ ಮಕ್ಕೋಣನು.
ಮೂರನೇ ದಿನ ಎಚ್ಚರ ಸಂಜೆಗೆ ಹಶು ಅಂದ್ರೆ ಹಶು, ಅದು ಮನುಷ್ಯಗೆಲ್ಲಕ್ಕಿಂತ ದೊಡ್ಡದು ಏನದ ಹಶುವೆ ಎಂಬ ಹೆಬ್ಬಾವ ಹಿಡಿದು ಕೆಣಕ್ಲತ್ತು ಅಂದ್ರೆ ಅದರಿಂದ ಯಾರು ಉಳಿಸೋರು, ಅನ್ನ ನೀಡೋರು, ಜ್ಞಾನದ ಹಸಿವಿತ್ತು ಅಂದ್ರೆ ಗುರುಗಳು. ಅದಕ್ಕೆ ಅವನಿಗೆ ಹಸಿವು ಆಯ್ತು, ಎದುರು ಒಂದು ದೊಡ್ಡ ಹೋಟೆಲ್ ಇತ್ತು, ಸೀದಾ ಹೋಟೆಲ್ದಾಗ ಹೋದನು, ಹೊಟ್ಟೆ ತುಂಬ ಊಟ ಮಾಡಿದನು. ಊಟ ಮಾಡಿ ಕೌಂಟರ್ ಬಲ್ ಬಂದನು, ಏನ್ ನನ್ನ ಬಲ್ಲಿ ರೊಕ್ಕ ಇಲ್ಲ ಅಂದು. ಏನ್ ಮಾಡ್ಬೇಕೀಗ ಅವ ಕೌಂಟರ್ದವ? ರೊಕ್ಕ ಇಲ್ಲ ಅಂದ್ರೆ ಅಡಿಗೆ ಮನೆಗೆ ಹೋಗು ಬಾಂಡೆ ತಿಕ್ಕು. ಯಾಕಾಗಲ್ಲ ಅಂದನು, ಅಡಿಗೆ ಮನೆಗೆ ಹೋಗಿ ಬಾಂಡೆ ತಿಕ್ಲತ್ತನು. ಸಂಜೆ ತನ ಬಾಂಡೆ ತಿಕ್ಕಿ ಸಂಜೆಗೆ ಏನಂದನು, ನನಗೊಂದು ತಿಂಡಿ ತಿನಿಸು ಮಾಡ್ಲಾಕ್ ಬರ್ತದ, ಮಾಡ್ಲೇನು ಹೋಟೆಲ್ದಾಗ. ಅವಂದು ನಾನು ಹೋಟೆಲ್ ಬಂದ್ ಮಾಡೋದಿಲ್ಲ, ನೀ ಏನಾರ ತಿಂಡಿ ಕೊಡವ, ಮಂದಿ ತಿಂದು ಹೋಟೆಲ್ ಬಂದ್ಬಿತ್ತು ಅಂದ್ರೆ ಹಂಗೆ ಇಲ್ಲ, ಒಂದ್ 4 ಮಂದಿ ಕೂಡ. ಅವ ಏನ್ ಮಾಡಿದ್ರು, ಐಟಮ್ ತಯಾರು ಮಾಡಿದ್ರು, ತಿಂಬ ವಸ್ತು ಮಾಡಿ ಒಂದ್ ಮೂಲೆ 4 ಮಂದಿ ಕುಂತಿರು, ಅವ್ರಿಗೆ ಅಷ್ಟೇ ಕೊಟ್ಟನು. ಆಯ್ತು ನೋಡ್ಲತ್ತವ್ರು ಹ್ಯಾಂಗ್ ತಿಂತಾರೆ ಏನಿಲ್ಲ. ಅವ್ರು ತಿಂದು ಏನಂದ್ರು, ಇದು ಚಲೋದ ಯಾರು ಮಾಡ್ಯಾರ, ಇವ ಮಾಡ್ಯಾರ, ಇನ್ನೊಂದು ಪ್ಲೇಟ್ ತಗೊಂಡ್ ಬಾ. ಅದು ನೋಡಿ ಬಾಜು ಟೇಬಲ್ದವ್ರು ಅಂದ್ರು ನಮಗ್ ಬಿ ತಗೊಂಬ ನೋಡ್ರಿ. ಅವರು ಇಡೀ ಹೋಟೆಲ್ಗೆ ಎಲ್ಲರೂ ಅದೇ ತಿಲ್ಲತ್ತಾರ. ಅವತ್ತು ಬೇರೆ ಏನು ಕೇಳಕ್ಕೆ ತಯಾರಿಲ್ಲ ಗಿರಾಕಿಗಳು, ಬರೀ ಅವ ಏನ್ ಐಟಮ್ ತಯಾರು ಮಾಡ್ತಾನೆ ಅದೇ ತಿಂಬೋರು. ಸಂಜೆ ತನ ನೋಡ್ತಾನೆ 10,000 ರೂಪಾಯಿ ಕಲೆಕ್ಷನ್ ಆಗ್ಯದ, ದಿನ ಬರೀ 5,000 ಆತಿತ್ತು. ಮರುದಿನ ಏನತ್ತು ಅದೇ ತಿಲ್ಲಕ್ ಬೇರೆ ಮಂದಿ ಹೊಂಟ್ರು. ಮತ್ ಅದ್ರ ಮರುದಿನ ಆಯ್ತು ಬೇರೆ ಹೋಟೆಲ್ನಾಗಿನ ಮಂದಿನೂ ಬರ್ಲತ್ತರು, ಬೇರೆ ಆಜು ಬಾಜು ಹೋಟೆಲ್ ಬಂದ್ ಬಿದ್ದು ಎಲ್ಲ ಇಲ್ಲೇ ಬರ್ಲತ್ತರು. ಅವಾಗ ಬೇರೆ ಹೋಟೆಲ್ದವ್ರು ಏನಂದ್ರು, ಇವ್ನ ಕಡೆ ಬಂದು ನಮ್ಮ ಹೋಟೆಲ್ನಾಗೂ ನಮ್ಗೆ ಸ್ವಲ್ಪ ತಿಳಿಸಪ್ಪ, ನಿಂದೇನು ಫೀ ಕೊಡೋದ ನಾವು ಕೊಡ್ತೇವೆ. ಅದಕ್ಕೆ ಈ ಹೋಟೆಲ್ದವ್ರಿಗೆ ಏನ್ ಹೇಳ್ದವ, ನನಗೆ ದಿನ 1 ತಾಸು ಹೊರ ಹೋಗ್ಲಕ್ ಚಾನ್ಸ್ ಕೊಡು, ದಿನ 1 ತಾಸು ಬೇರೆ ಹೋಟೆಲ್ದಾಗ ಹೋಗಿ ಹೇಳ. ಹಿಂಗ್ 2 ತಾಸು 3 ತಾಸು 4 ತಾಸು ಬೇರೆ ಹೋಟೆಲ್ದಾಗ ಹೇಳ್ಕೊತ ಇಡೀ ಆ ಊರಾಗ ಎಲ್ಲ ಹೋಟೆಲ್ನಾಗ ಇವಂದೇ ಐಟಮ್ ನಡೀತು. ಆಮೇಲೆ ಏನಪ್ಪಾ ಅಂದ್ರ 2 ತಿಂಗಳಾಗಣ ಬೇರೆ ಊರವ್ರು ಹೊಂಟ್ರು, ಏನ್ ನಮ್ಮೂರು ಇಂಥ ಐಟಮ್ ಬೇಕು. ಆ ನಂತರ ಬೇರೆ ಜಿಲ್ಲಾದವ್ರು ಹೊಂಟ್ರು, ಆಮೇಲೆ ಇಡೀ ದೇಶದವ್ರೆ ಅವನ ಕಡೆ ಬರ್ಲತ್ತು. ಅವಾಗ ಏನಂದ್ರು, ಇವರಿಗೆ ನಾ ಈಗ ನಿಮ್ಮ ಡೈರೆಕ್ಟ್ ಬರಂಗಿಲ್ಲ, ಬರೀ ನಾ ಆನ್ಲೈನ್ ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ಆ ರೀತಿನೂ ಮಾಡ್ಬೇಕು. ಇಡೀ ಇಂಗ್ಲೆಂಡ್ ದೇಶದಾಗೆಲ್ಲ ತುಂಬ. ಆಮೇಲೆ ಅಮೆರಿಕದವ್ರು ಬಂದ್ರು, ಜರ್ಮನ್ದವ್ರು ಬಂದ್ರು, ಜಪಾನ್ದವ್ರು ಬಂದ್ರು, ಹಿಂಗೆಲ್ಲ ಮಾಡ್ಕೋತ ಇವತ್ತ 170 ದೇಶದೊಳಗ ಅವ್ನ ಐಟಮ್ಗಳು ಮಂದಿ ಹೋಟೆಲ್ದಾಗ ಕುಂತು ಆರ್ಡರ್ ಮಾಡ್ತಾರ, ತಿಂತಾರ. ಅವನ ಅಕೌಂಟ್ದಾಗ ಪ್ರತಿ ನಿಮಿಷಕ್ಕೆ 2 ಕೋಟಿ ರೂಪಾಯಿ ಜಮಾ ಆಗ್ತಾವ ಕಮಿಷನ್ ಅಂತೇಳಿ. ಅವ ಈಗ ಏನಪ್ಪಾ ಅಂದ್ರೆ ಇಡೀ ಜಗತ್ನಾಗ ದೊಡ್ಡ ಶ್ರೀಮಂತರಾಗ ಅವ ಒಬ್ಬವನ. ಏನಿದ್ದೇನೋ ಅವ ಮೊದಲ ಒಬ್ಬನೇ ಇದ್ದನು, ಉಳ್ಳಾಕ ಅನ್ನನೂ ಇದ್ದಿಲ್ಲ, ಎಲ್ಲಿ ಕುಂದಿರ್ತೀನೋ ಗಾರ್ಡನ್ ಬೆಂಚಿನ ಮೇಲೆ ಮಕ್ಕೊಂಡಿನವ. 3 ದಿನ ಏನ್ ವಿಚಾರ ಮಾಡೋದನು, ಇದು ಮಹತ್ವದ. 3 ದಿನ ಏನ್ ವಿಚಾರ ಮಾಡೋದನು ಅಂದ್ರೆ ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಮನುಷ್ಯ ನನಗೆ ಆಗದ. ಅದಕ್ಕೆ ಏನ್ ಮಾಡ್ಲಿ, 3 ದಿನ ಅಂತರಂಗದಾಗ ನೋಡ್ಕೊಂಡು ಅವನಿಗೊಂದು ಹಾದಿ ಸಿಕ್ತು, ಇದು ನಾ ಮಾಡಾರಿ. ಆ ತಿಂಡಿ ಹೆಸರೇನು ಅಂದ್ರೆ ಮ್ಯಾಕ್ಡೊನಾಲ್ಡ್ಸ್. ಮ್ಯಾಕ್ಡೊನಾಲ್ಡ್ಸ್ ಹೋಟೆಲ್ಗಳು ಕೇಳಿರಿ, ಇಡೀ ಜಗತ್ತಿನೊಳಗ ಈ ಹೋಟೆಲ್ಗಳು ಬಂದವ. ಸೋಲಾಪುರದಾಗೂ ಮ್ಯಾಕ್ಡೊನಾಲ್ಡ್ ಹೋಟೆಲ್ ಬಂದದ, ಮಂದಿ ಹೋಗಲ್ ಕೂತು ತಿಂತಾರ. ಅವ್ನು ಮಾಡಿದವ್ ಇಂಗ್ಲೆಂಡ್. ಅವನ್ ಮನ್ಸಿನಲ್ಲಿ ಹೆಂಗ್ ಬಂತು, 3 ದಿನ ವಿಚಾರ ತಗೊಂಡ ಚಿಂತನೆ ಮಾಡುದು. ಇದು ನಿಮ್ಗೆ ಯಾಕೆ ಹೇಳ್ದ ಅಂದ್ರೆ, ನಿಮ್ಮ ಮನಸ್ಸಿನಲ್ಲೂ ಗೊತ್ತಾ ಇಂಥ ವಿಚಾರ ಇರ್ತಾವ. ಆ ವಿಚಾರಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಬೆಳೆಸ್ಲಕ್ ಪ್ರಯತ್ನ ಮಾಡ್ಬೇಕು. ಯಾರು ಯಾವಾಗ ಏನಾಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅದೇನ್ ಗೊತ್ತು, ನಾನು ನಿಮ್ಮಷ್ಟಿದ್ದಾಗ 1 ಎಮ್ಮಿ ಮೇಲೆ ಕೂಡ್ತಿದ್ದೆ, 2 ಎಮ್ಮಿ ಕಾಯ್ತಿದ್ದ. ನನಗ್ ಗೊತ್ತಿತ್ತೇನು, ನಾ ಇಲ್ಲಿ ಬಂದು ಇವು ಸುಂದರವಾದ ವಾತಾವರಣದಾಗ ನಾ ಮಾತಾಡ್ತೀನಪ್ಪ ಅಂತ ಇತ್ತೇನು ನನ್ನ ಮನಸ್ಸಿನಾಗ ಇದ್ದಿಲ್ಲ. ಯಾರು ಯಾವಾಗ ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಹೆಂಗ್ ದೊಡ್ಡವ್ರು ಆಗ್ತಾರೋ ಗೊತ್ತಿಲ್ಲ. ಆದರೆ ದೊಡ್ಡ ಆಗ್ತೀನಿ ಅನ್ನುವಂತ ಇಚ್ಛಾ ಮಾತ್ರ ಯಾವತ್ತೂ ಇಟ್ಕೋಬೇಕು. ಯಾವತ್ತು ಮನಸ್ಸಿಗೆ ನಾರಾಜ್ ಮಾಡಬಾರ್ದು. ಯಾಕಂದ್ರೆ ಮನಸ್ಸು ನಿಮ್ ದೋಸ್ತ ಅದ. ಏನದ ಮನಸ್ಸು ನಿಮ್ ದೋಸ್ತ ಅದ. ಆ ಮನ್ಸಿಗೆ ಹೇಳ್ಬೇಕು, ನಾ ಫಸ್ಟ್ ಕ್ಲಾಸೇ ಬರ್ತೀನಿ, ನಾ ಚಂದ ಓದ್ತೀನಿ, ನನಗೆ ಎಲ್ಲಾ ವಿಷಯಗಳು ತಿಳಿತಾವ, ನಾ ಕಲೆಕ್ಟರೇ ಆಗಾಮಿದ್ದೀನಿ. ಯಾರಿಗ ಹೇಳ್ಬೇಕಿದು? ನನ್ನ ಮನಸ್ಸಿಗೆ ನಾ ಹೇಳ್ಬೇಕೆ ಅಂದ್ರೆ ಅದು ಕೇಳ್ತದೆ. ಈಗ ನೋಡ್ರಿ, ಈಗ ನಿಮ್ಗೆ ಹೊಸ ಆಗ್ಯಾವ, ನಿಮ್ ಹೋಗಿ ಹೇಳಲ್ದೇನೆ ತಾನೇ ತಾನು ತಾಟ್ ಕೊಡ್ತಾಳೆ. ನೀವ್ ಹೇಳ್ಬೇಕಂತಿಲ್ಲ ನಂಗೆ ಹೊಸ ಆಗ್ಯಾವ ಅಂತೇಳಿ. ಹಾಂಗ್ ನಿಮ್ ಮನ್ಸಿಗೆ ಬಿ ನೀವು ಹೇಳ್ಬೇಕು ಏನಂತ, ನನಗೆ ಏನಾಗ್ಬೇಕಾಗ್ಯದ. ನೀವು ಕೈ ಎತ್ತು ನೋಡ್ರಿ, ಯಾರು ಏನಾಗ್ಬೇಕಂತ್ರಿ. ನಾ ಅಂದಿದ ಕಡೆಯಿಂದಲ್ಲ, ನೀವು ಸ್ವತಃ ಏನ್ ಆಗ್ಬೇಕಂತ್ರಿ. ನೀ
ಅಲ್ಲಿದೆ ಹೇಳು. ಇಂಜಿನಿಯರ್, ಕೊಡು. ಪೊಲೀಸ್, ಶಿಕ್ಷಕ, ಆರ್ಮಿ, ವೆರಿ ಗುಡ್. ಕೃಷಿ ಮ್ಯಾನೇಜರ್, ಅರೆ PSI, अच्छा ಮಿಲಿಟರಿ, अच्छा हाथ वर्क केलेले तू हा ಪೊಲೀಸ್, अच्छा ನೀ ಹೇಳ ಕೈ ಮಾಡ್ಬೇಡ ಹಾ IPS, ಓಕೆ ವೆರಿ ಗುಡ್. ಎಲ್ಲರೂ ಮನ್ಸನ ಏನೇನ್ ಮಾಡ್ಕೋಬೇಕಂತೀರಿ ಆಯ್ತಿರಿ ಅಪ್ಪಗಳೇ. ಇವತ್ ನಿಮಗ ಇಲ್ಲಿ ನಿಂತು ಈ ವಿಚಾರ ಹೇಳ್ತೀನಿ. ನೀವ್ ಏನ್ ಆಗ್ಬೇಕಂದಿರ್ ನೋಡ್ರಿ, ಇದು 100% ನೀವು ಆಗ್ತೀರಿ. ಡೈರೆಕ್ಟ್ ಎಲ್ಲಾರ ಬರ್ದಿಟ್ಕೊಡಿ. ಯಾವಾಗಾರ ಏನಾರ ನಿಮ್ ಇಚ್ಛಾದಿಂದ ಒಂದ್ ಮಾತು ಅಂತಿರ್ಲ, ಅದು ಮನುಷ್ಯ ಆಗ್ತಾನೆ. ಯಾಕಂದ್ರೆ ಅವನ ಇಚ್ಛೆ ಪ್ರಕಾರ ಅವನ ಮನ್ಸು ಅವನಿಗೆ ಸಪೋರ್ಟ್ ಮಾಡ್ತದೆ. ಅವನ ಮನ್ಸು ಸಪೋರ್ಟ್ ಮಾಡ್ತದ. ಅವನ ಸುತ್ತಮುತ್ತ ಅಂಥವ್ರೇ ದೋಸ್ತರು ಬರ್ತಾರೆ. ಅಂಥವ್ರೇ ದೋಸ್ತರು ಅವನಿಗೆ ಬರ್ತಾರ, ಅವನಿಗೆ ಸಹಾಯ ಮಾಡ್ತಾರೆ. ಅವನ ಸಲ ವಾತಾವರಣ ತಯಾರಾಯ್ತು, ಆಟೋಮೆಟಿಕಲಿ ಮುಂದಕ್ಕೆ ಹೋಗ್ತಾನೆ. ಅದಕ್ಕೆ ಮನುಷ್ಯ ಮೊದಲ ಮನುಷ್ಯನಾಗ ಇಚ್ಛಾ ಮಾಡಬೇಕು. ಇಚ್ಛಾ ಮಾಡಲಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕೆ ಇನ್ನೂ ಒಂದು ಸಣ್ಣದ ಉದಾಹರಣೆ ಕೊಡ್ತೀನಿ, ನಾನು ಮಾತು ಮುಗಿಸ್ತೀನಿ. ಓಕೆ, ನಮ್ದೊಬ್ಬ ವಿದ್ಯಾರ್ಥಿ ಅಭ್ಯಾಸ ಮಾಡೋ ಇದ್ದು ಎಮ್ ಎ ಅಭ್ಯಾಸ ಮಾಡೋದು. ಅವನು ಇಂಗ್ಲಿಷ್ ಪುಸ್ತಕ ಬೇಕಾಗಿತ್ತು. ನಮ್ಮ ಲೈಬ್ರರಿ ಹೊಟ್ಟೆ ಸಿಗಲಿಲ್ಲ. ಶಿವಾಜಿ ಯೂನಿವರ್ಸಿಟಿದು PG ಸೆಂಟರ್ ಇತ್ತು. ಆ ಸೆಂಟರ್ ಹುಡುಗನ ಅಲ್ಲೂ ಸಿಗ್ಲಿಲ್ಲ. ಮತ್ತು ಊರಾಗ ಬುಕ್ ಸ್ಟಾಲ್ನಾಗೂ ಸಿಗ್ಲಿಲ್ಲ. ಅವ ಅಳತಿನ ಬಂದ ನನ್ನ ಮುಂದೆ, ಈ ಪುಸ್ತಕ ನಾವು ಒಂದು ಓದ್ರ ಚಲೋ ಐತ್ರಿ, ಈ ಪುಸ್ತಕ ಓದ್ರ ಚಲೋ ಐತ್ರಿ, ಹೊಟ್ಟೆ ಸಿಗ್ಲಿಲ್ಲ ಪಾಪ ಅವನಿಗೆ. 15 ದಿವಸ ಈ ರೀತಿ ದಿನಾ ವಿಚಾರ ಮಾಡ್ತೇನೆ ಆ ಪುಸ್ತಕ ಬಗ್ಗೆ. ನಿಮ್ಗೆ ಹೇಳ್ತೀನಿ, 16ನೇ ತಾರೀಕು ಅಂದ್ರೆ 16ನೇ ದಿವಸ ಆ ಪುಸ್ತಕ ಒಂದು ಟೇಬಲ್ ಮೇಲೆ ಇತ್ತು. ಹೆಂಗಿತ್ತು ಕೇಳ, ಹೆಂಗಿತ್ತು ಕೇಳ, ಹೆಂಗಿತ್ತು ಸರ್ ಅಂತ ಕೇಳಿದ. ಹಾ, ಹೆಂಗಿತ್ತು ಅಂದ್ರ ಅವ್ರ ದೋಸ್ತ ಮುಂಬೈಲಿಂದ ಬಂದು ಅದು ಟೇಬಲ್ ಮೇಲೆ ಇಟ್ಟು ಬಾತ್ರೂಮ್ಗೆ ಹೋದ. ನಾವು ಯಾವ ಬಾತ್ರೂಮ್ ಅಂದ್ರೆ ಪುಸ್ತಕ, ನನಗೆ ಯಾವ ಪುಸ್ತಕ ಬೇಕಾದ ಅದೇ ಪುಸ್ತಕ. ಅವನಿಗೆ ಕೇಳಿದ್ರೆ ಈ ಪುಸ್ತಕ ನೀ ಹೆಂಗೆ ತಂದೆ ಹೇಳು. ಅವಂದ್ರೆ ಇಲ್ಲ, ಇಂಗ್ಲೆಂಡ್ದಿಂದ ನಮ್ಮ ದೋಸ್ತ್ ಬಂದ ರೂಮಿಗೆ, ನಾನು ರೂಮಿನಾಗ ಇಟ್ಟಿನ ಪುಸ್ತಕ, ಮಾರ್ಕೆಟ್ಗೆ ಹೋಗ್ತೀನಿ ಅಂತೇಳಿ. ನಾ ಇದು ಸಂಗಡಕ್ಕೆ ಅದೇ ತಗೊಂಡು ಬಂದೀನಿ. ಅಲ್ಲಿಂದಲೇ ಅವನಿಗೆ ಫೋನ್ ಹಚ್ಚಿದ್ರು, ನೀ ಇಂಗ್ಲೆಂಡ್ದಿಂದ ಇದೇ ಪುಸ್ತಕ ಹೆಂಗೆ ತಗೊಂಡ್ ಬಂದೀನಿ, ಬೇರೆ ಪುಸ್ತಕ ಅವಲ್ಲ, ಇದೇ ಪುಸ್ತಕ ಹೆಂಗೆ ತಗೊಂಡ್ ಬಂದೀನಿ. ಅವ ಏನಂದನು, ನಾವು ವಿಮಾನಕ್ಕೆ ಬರೋವಿದ್ದ 1 ತಾಸು ವಿಮಾನ ತಡ ಆಯ್ತು, ಬಾಜು ಲೈಬ್ರರಿ ಇತ್ತು, ಲೈಬ್ರರಿಗೆ ಹೋಗ್ತೀನಿ. ಅಲ್ಲಿ ಲೈಬ್ರರಿಗ ಟೇಬಲ್ ಮೇಲೆ ಇದೇ ಪುಸ್ತಕ ಇತ್ತು. ಅದಕ್ಕೆ ಜಲ್ದಿ ಟೈಮ್ ಆಯ್ತು ಅಂತ ತಗೊಂಡು ನಾ ಸೀದಾ ಕಡೆ ಬಂದ್ಬಿಟ್ಟ. ಇಂಗ್ಲೆಂಡ್ನಾಗ ಲೈಬ್ರರಿಯನ್ನು ಫೋನ್ ಹಚ್ಚಿದೆವು, ಇದೇ ಪುಸ್ತಕ ನಿನ್ನ ಟೇಬಲ್ ಮೇಲೆ ಹೆಂಗೆ ತೆಗೆದಿರ್ತೀನಿ. ಅವ ಏನಂದನು, ಅಲ್ಲಿ ಇಂಗ್ಲೆಂಡ್ನಾಗ ಲೈಬ್ರರಿ ಹೆಂಗವ ಅಂದ್ರೆ ಹಿಂಗೆ ಚಡಿ ಹಚ್ಚಿ ಮ್ಯಾಲೆ ಇರ್ಬೇಕಂತದ. ಹಿಂಗೆ 3ರ ಫ್ಲೋರ್ ತನ ಮ್ಯಾಲೆ ಪುಸ್ತಕ ಹಚ್ಚಿರ್ತಾರ. ಮ್ಯಾಲೆ ಏರಿ ಅಲ್ಲಿ ಪುಸ್ತಕ ತೆಗಿಬೇಕು. ಇವತ್ತು ಮುಂಜಾನೆ ಮ್ಯಾಲೆ ಏರ್ದ ಎಲ್ಲಕ್ಕೆ ಮ್ಯಾಲೆ ಇದು ಒಂದೇ ಪುಸ್ತಕ ಬಿದ್ದಿತ್ತು. ಅದೊಂದು ಪುಸ್ತಕ ತೆಗೆದು ಧೂಳು ಜಾಡಿಸಿ ಟೇಬಲ್ ಮೇಲೆ ಇಟ್ಟಿದ್ದು. ಒಳಗಿಡವಿದ್ ನಾವು ಒಯ್ದು ಧೂಳು ಜಾಡಿಸಿ ಇಲ್ಲಿ ಇಟ್ಟಿದ್ದ. ಅಷ್ಟಾಗೆ ಅವ್ರು ಬಂದ್ರೆ ಅವ್ರಿಗೆ ನಾ ಕೊಟ್ಟಿನಿ. ನೆನ್ಪಿಟ್ಕೋರಿ, ಯಾವತ್ತ ಆ ಪುಸ್ತಕ ಬೇಕು ಅಂತ ಇವ ಮನಸ್ಸಿಲಿಂದ ಅಳ್ಳಕ್ ಶುರು ಮಾಡಿನು, ಅವತ್ತ ಇಂಗ್ಲೆಂಡ್ನಿಂದ ಆ ಪುಸ್ತಕ ಇವನ್ ಕಡೆ ಬರ್ಲಕ್ ಶುರು ಆಯ್ತು. ಹಂಗದ ಇವನ್ ಇಚ್ಛಾ ಜಬರ್ದಸ್ತ್ ಅದ. ಇವನ್ ಇಚ್ಛಾ ಪ್ರಕಾರ ಆ ಪುಸ್ತಕ ಪ್ರವಾಸ ಮಾಡ್ಕೋತ ಇವನ್ ಟೇಬಲ್ ತನ ಬಂದದ. ನಮ್ಮ ಜೀವನದಾಗನು ಎಲ್ಲಾ ವಿಷಯಗಳು ಹಿಂಗೆ ಬರ್ತಾವ ನಮ್ ಕಡೆ. ಆ ವಸ್ತುವಿನ ಬಗ್ಗೆ ನಮ್ಮಲ್ಲಿ ಏನಿರ್ಬೇಕು, ಮನಸ್ಸಿನಾಗ ಇಚ್ಛಾ ಇರ್ಬೇಕು, ಆತ್ಮೀಯತೆ ಇರ್ಬೇಕು, ಪ್ರೇಮ ಇರ್ಬೇಕು, ಗೌರವ ಇರ್ಬೇಕು, ಅಭಿಮಾನ ಇರ್ಬೇಕು, ಪವಿತ್ರ ಭಾವನೆ ಅದ್ರ ಬಗ್ಗೆ ಇರ್ಬೇಕು. ಅಂದ್ರೆ ಅದು ನಿಮ್ ಕಡೆ ಬರ್ಲಕ್ಕ ಶುರು ಮಾಡ್ತದೆ, ನಿಮಗೆ ಎಲ್ಲಾ ರೀತಿಯ ಸಹಾಯ ಮಾಡ್ತದೆ. ಇದು ನಿಮ್ಗೆ ಹೇಳತ್ತೀನಿ, ನಿಮ್ಗೆ ಅನ್ಸೋದು ಹಿಂಗ್ಯಾಂಗ್ರಿ ಅನ್ಬೋದು ನೀವು. ಯಾಕಂದ್ರೆ ಈ ಜಗತ್ತು ಎದ್ರ ಕಡೆಯಿಂದ ಅಂದ್ರೆ ಒಳ್ಳೇದು ಮಾಡೋ ಸಲುವಾಗಿ ಅದ. ಎದಕ್ಕದ ಜಗತ್ತು? ಒಳ್ಳೇದು ಮಾಡೋ ಸಲುವಾಗಿನೇ ಅದ, ಕೆಟ್ಟದ್ ಮಾಡೋ ಸಲುವಾಗಿ ಇಲ್ಲ. ಕೆಟ್ಟದ್ ಮಾಡೋ ಸಲುವಾಗಿ ಹೆಂಗ್ ಹೇಳ್ತೀರಿ ಸರ್ ನೀವು, ಉದಾಹರಣೆ ಕೊಡ್ರಿ ಅಂತಂದ್ರೆ ನಿಮ್ಗೆ 2 ಉದಾಹರಣೆ ಕೊಡ್ತೇವೆ. ಹೆಂಗ ಅಂದ್ರೆ, ನಾವು ಹೊಲ ಹೊಡೆದು ಬೀಜ ಬಿತ್ತೀವಿ ಬೀಜ ಎಲ್ಲ ಆ ಕಡೆ ಹೋಗ್ತಾವೇನು, ಬರ್ತಾವಲ್ಲ, ಬೆಳೆ ಆಯ್ತಾವಲ್ಲ. ಯಾಕಾಯ್ತಾವ ಅಂದ್ರೆ ಈ ಜಗತ್ತು ಒಳ್ಳೇದನ್ನು ಮಾಡೋ ಸಲುವಾಗಿ ನಮ್ ಸಲುವಾಗಿ. ಒಂದು ಬೀಜ ನಾವು ಹಾಕಿರ ಒಂದು ಜೋಳದ ತೆನಿ ಮ್ಯಾಲ ಬಂದು 1000 ಜೋಳ ನಮ್ಗೆ ಕೊಡ್ತದೆ. ಒಂದು ಮಾವಿನ ಟಿಪಿ ನೆಲದಾಗ ಹಚ್ಚಿದ್ರಿ ಅಂದ್ರೆ ಗಿಡ ಆಗಿ 1000 ಮಾವಿನ ಕಾಯಿಗಳನ್ನ 100 ವರ್ಷದ ಕೊಡ್ತದೆ. ಮಳಿ ಬರ್ತದೆ, ಬೆಳೆಗಳನ್ನು ಬೆಳೆಸ್ತದೆ. ಗಾಳಿ ಬೀಸ್ತದೆ, ನಮ್ಮನ್ನೆಲ್ಲ ಉಳಿಸ್ತದೆ. ಸೂರ್ಯ ಬರ್ತಾನೆ, ಗಿಡಗಳಿಗೆಲ್ಲ ಹಚ್ಚ ಹಸಿರು ಇಡ್ತಾನೆ, ಅನ್ನ ತಯಾರು ಮಾಡ್ತಾನೆ, ನಮ್ಗೆಲ್ಲ ಒಳ್ಳೆ ಆರೋಗ್ಯವನ್ನ
ಕೊಡ್ತಾನೆ. ಇದೆಲ್ಲ ಒಳ್ಳೇದು ಮಾಡೋ ಸಲುವಾಗಿ, ಈ ಪ್ರಕೃತಿ ನಮ್ಮ ಸಲುವಾಗಿ ಅದ. ಅದಕ್ಕೆ ನಾವು ಒಳ್ಳೇದೇ ಮಾಡಬೇಕು, ನಾವು ಒಳ್ಳೆಯವರೇ ಆಗ್ಬೇಕು, ನಾವು ಒಳ್ಳೆ ವಿಚಾರ ಇಟ್ಕೋಬೇಕು. ಅದ್ರ ಕಡೆಯಿಂದ ಒಂದ್ ಹೇಳಕ್ ದೇವ್ರಿಗೆ ಇದು ಕೆಟ್ಟದೇ ಮಾಡೋದಿತ್ತು ಅಂತಂದ್ರೆ ಏನ್ ಮಾಡ್ಬೋದಾಗಿತ್ತವ? 1 ನಿಮಿಷ ಗಾಳಿ ಬಂದ್ ಮಾಡ್ರೆ ಮುಗೀತು ಕೆಲಸ, ಹೌದಿಲ್ಲ? 8 ದಿನ ನೀರು ಬಂದ್ ಮಾಡೋನು ಅಂದ್ರೆ ಜಗತ್ತೇ ಬಂದ್ ಆಯ್ತದಲ್ಲ. ಅದಕ್ಕೆ ದೇವರಿಗೆ, ಈ ಪ್ರಕೃತಿಗೆ ಹಂಗೆ ಮಾಡೋದಿಲ್ಲ, ಅದಕ್ಕೆ ಒಳ್ಳೇದೇ ಮಾಡೋದದ. ಅದ್ರ ಕಡೆಯಿಂದ ನಾವು ಪ್ರಕೃತಿಯ ಭಾಗ ಇದ್ದ ಕಡೆಯಿಂದ ನಾವು ಒಳ್ಳೇದೇ ಮಾಡ್ಬೇಕು, ಒಳ್ಳೆಯವರಾಗೇ ಇರ್ಬೇಕು. ಅದಕ್ಕಂತ ಒಳ್ಳೆಯ ವಾತಾವರಣದಲ್ಲಿ ಅಂತ ಒಳ್ಳೆಯ ಅಪ್ಪಗಳ ಜೊತೆ ನೀವೆಲ್ಲ ಇದ್ರಿ, ನೀವೆಲ್ಲರೂ ಪುಣ್ಯ ಮಾಡಿದ್ದೀರಿ. ಇವತ್ತು ನಾನು ಬಂದು ನಿಮ್ಮ ಮುಂದೆ ಎರಡು ಮಾತಾಡತ್ತೀನಿ ಅಪ್ಪಗಳ ಮುಂದೆ, ನಾನು ಪುಣ್ಯ ಮಾಡಿದ್ದೀನಿ. ಅದಕ್ಕೆ ತಾವೆಲ್ಲ ಇಲ್ಲಿ ಕುಂತು ಪ್ರೀತಿಲಿಂದ 2 ಮಾತು ಕೇಳಿರಿ. ತಮ್ಮೆಲ್ಲರಿಗೂ ನಾನು ಶರಣಾರ್ಥಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. सामने उपस्थित महास्वामी जी, मेरे मार्गदर्शक पुजारी सर, माँ कालिका देवी का मंदिर यहाँ पे है, उसका आशीर्वाद हमारे साथ है। अभी नवरात्रि के दिन है ना, बड़े पवित्र दिवस होते हैं, और इन 9 दिनों में हम देवी की पूजा करते हैं, उसकी आराधना करते हैं, उसका आशीर्वाद प्राप्त करते हैं। इन 9 दिन जो होते हैं वो उन्नति के होते हैं। एक पूजा वो होती है जो मूर्ति की हम करते हैं, इसे बाहर की पूजा कहते हैं। एक पूजा वो होती है जो आपके अंदर भी एक मूर्ति होती है, जो जीवित है, जो आपसे संवाद स्थापित करती है, जो आपसे बात करती है, जो आपकी परम मित्र है, कुछ आपको बताता है। फिर भी कई बार ऐसा हो जाता है जब मेरे मन में लालच आ जाता है, मुझे चाहिए, और मैं बुरा करता हूँ। अच्छा करने के लिए प्रयत्न करना पड़ता है। जब आपको अच्छा करना होता है तो आप स्वामी जी के पास आते हैं, गुरुगुण आशीर्वाद कोरी चंद ಕೆಲಸ ಮಾಡಾಗಿದೆ। जब मैं बुरा करने वाला होता हूँ तो मैं गुरु जी के पास नहीं आता। ऐसा कभी हुआ है? ऐसा कभी हुआ है? स्मरण करो, याद करो। हाँ हुआ है, हुआ है। हर प्रत्येक व्यक्ति के साथ ये होता रहता है। जब ऐसा समय आ जाता है तब अपने गुरुजी को याद करना है कि मुझे बुरा करना ही नहीं। अभी सर ने कहा ना, नमಗೆಲ್ಲ ಒಳ್ಳೆತ ಮಾಡೋದೈತಿ, हमें कभी बुरा करना ही नहीं है, तो वो सोच भी मेरे मन में नहीं आनी चाहिए। वो कब होगा? जब हम नवरात्रि के 9 दिनों में देवी की मन से प्रार्थना करते हैं, और जब हमारा मन प्रार्थना से भर जाता है तो उसमें से अच्छा ही बाहर आ जाता है, बुरा आता नहीं। मान लो अभी आप गाय की सेवा कर रहे हैं तो वो भी एक प्रार्थना है ना, तो गाय भी आशीर्वाद देती है, वो हाथ नहीं उठाती, दिल से आशीर्वाद देती है। आप इस भूमि पर जो घास है उसे, जो गलत है उसे निकाल कर फेंकते हैं, जो अच्छा है उसे रखते हैं। ये भूमि भी आशीर्वाद देती है। अभी सर ने कहा कि आपके मन में इच्छा करो और कहो कि मुझे प्राप्त करना है। तो ये जो वास्तु है ना, ये पूरी इमारत, ये क्या कह रही है मालूम है? तथास्तु। क्या कह रही है? यानी आप जो जो इच्छा प्रकट करोगे ये वास्तु पूरी कर देगी। और ये वास्तु इसलिए पवित्र है, यहाँ पर पवित्र लोगों का निवास है, जो हरदम आपको मिलता है। आप बहुत भाग्यशाली है, गुरुजी का सानिध्य आपको प्राप्त है। शहर में रहते हैं उनको गुरुजी का सानिध्य नहीं मिलता, वो भटकते रहते हैं, वो मोबाइल खेलते रहते हैं, वो टीवी देखते रहते हैं, वो बाहर घूमते रहते हैं, वो ऐसे वैसे हरकतें करते रहते हैं, वो नटखट बन जाते हैं, वो ऐसे ही इस तरह से भटक जाते हैं कि बिगड़ जाते हैं। लेकिन यहाँ आप बहुत ही सुंदर जीवन, सुबह से लेकर शाम तक सुबह प्रार्थना कर रहे हैं, जल्दी उठ रहे हैं, स्नान कर रहे हैं ठंडे पानी से, प्रकृति का पूरा आनंद ले रहे हैं, समय पे भोजन कर रहे हैं, गऊ की सेवा कर रहे हैं, भूमि की सेवा कर रहे हैं, मंदिर में बैठे हैं, तो आप जो बन रहे हैं ना वो एक सही आदमी बन रहे हैं। तो आदमी को क्या है? आप मनुष्य हैं,
तो मनुष्य से अच्छा मनुष्य बने, अच्छे मनुष्य से दिव्य मनुष्य बने। दिव्य मनुष्य जब अत्यधिक दिव्य हो जाता है वो परमात्मा बन जाता है। तो ये बात जो है इस तरह से चलती रहती है। फिर पढ़ाई क्यों करनी है? पढ़ाई इसलिए करना है, मेरे अंदर क्या क्या है उसे प्रत्येक क्षण जानने का प्रयास करना है। भगवान ने ज्ञानेंद्रिय दिया है 5, कर्मेंद्रिय 5। ये मुझे है, ये मेरे अंदर है, इसका एहसास मुझे बार बार होना चाहिए, इसलिए पढ़ाई है। आप पढ़ेंगे नहीं तो वाणी का विकास होगा नहीं, देखेंगे नहीं तो आंखों का विकास होगा नहीं, ध्यान से सुनेंगे नहीं तो कानों का विकास होगा नहीं, सोचेंगे नहीं बुद्धि का विकास नहीं होगा, स्पर्श नहीं करोगे तो स्पर्श का ज्ञान अपने आप समाप्त हो जाएगा, हाथ से काम नहीं करोगे तो कर्म मर जाएगा। ये सारी बातें दिन भर जब चलती है तो वो प्रयत्न पूर्वक चलना चाहिए। हम दिन भर देखते ही नहीं, हम तो अपने ही काम में लगे रहते हैं, है कि नहीं? तो ये सब करते समय बहुत सारी बातें भी हमारे जीवन में अनुभव के लिए आ जाती है। एक बहुत ही सुंदर उदाहरण दे दूं मैं। स्वामी विवेकानंद का नाम आपने सुना है? सुना है। तो वो जब अभी स्वामी विवेकानंद नहीं बने थे तो वो कलकत्ता में रहते थे। तो बाद में जब उन्होंने संन्यास ले लिया तो सोचा कि चलो हम भारत घूमते हैं। और जब भारत घूमना है तो कैसे, वो भी हाथ में एक कमंडल और फिर एक लाठी लेनी है, ऐसे वस्त्र स्वामी जी जैसे वस्त्र पहने निकल गए। जब वो निकले तो सबसे पहले कहाँ गए? काशी चले गए, बनारस चले गए। और जब काशी में चले गए तो पहली बार काशी गए थे, इसलिए काशी में क्या है वे जानते नहीं थे। तो शिव जी के दर्शन उनको करने थे, देवी माता भी है काशी में, उसके भी दर्शन करने थे। तो दर्शन के लिए निकल पड़े। जैसे ही निकले तो काशी में छोटे छोटे रास्ते हैं, बहुत तंग गलियां हैं, तो बहुत सारे बंदर आ गए। बंदरों को मरकट कहते हैं संस्कृत में। तो बहुत सारे बंदर आ गए, तो बंदर की करके इनके पीछे लग गए। ये घबरा गए, भागने लगे। बहुत सारे बंदर इकट्ठा हो गए, ये आगे भागने वाले, बंदर पीछे, ये आगे, बंदर पीछे, भागदौड़ हुई। घबरा गए स्वामी जी, पसीना पसीना हो गए। अब क्या करें, बंदर तो रुकने के लिए तैयार नहीं है। तो उसी समय ऐसे स्वामी जी, जैसे एक स्वामी जी वहां पर थे, अरे उन्होंने कहा, अरे कहाँ भागते हो, रुक जाओ, खड़े हो जाओ, घूम के खड़े हो जाओ। जैसे ऐसे कहा, स्वामी जी घूम के खड़े हो गए। जैसे वो घूम गए, सारे के सारे बंदर अपनी जगह पे ठिठक गए, वहीं पे रुक गए। बंदर इधर, सामने स्वामी, एक भी बंदर हिला नहीं। फिर स्वामी जी ने कहा, अरे तुम जानते नहीं, ये काशी के बंदर हैं, इनकी लीलाएं बहुत बड़ी है, ये किसी को घबराते नहीं लेकिन डराते हैं। तुम घबराओ मत, ऐसे ही खड़े हो जाओ, डट कर खड़े हो जाओ, साहस के साथ खड़े हो जाओ, निर्भय बनकर खड़े हो जाओ, बंदर अपने आप भाग जाएंगे। और फिर कुछ पल के बाद सारे के सारे बंदर अपने आप निकल गए। स्वामी विवेकानंद ने अपने चरित्र में, अपने अनुभव में ये बात बाद में कही। उन्होंने कहा, मेरे जीवन में सबसे पहला पाठ मैंने काशी में पढ़ा, वो पाठ ये था, मनुष्य के जीवन में जब संकट आते हैं बंदरों की तरह आते हैं, परंतु जब आप सब संकटों का सामना करने के लिए तैयार हो जाते हैं, सारे के सारे संकट जाते हैं। ये जो सबक है, ये जो सीख है, हमें पढ़ाई के माध्यम से प्राप्त होती है, बड़ों के आशीर्वाद के माध्यम से प्राप्त होता है। ये सब स्वामी जी के आशीर्वाद से प्राप्त होता है। आप सबको ये बहुत अच्छी तरह से मिल रहा है। मैं भी विवेकानंद केंद्र का काम करता हूँ, शोलापुर में विवेकानंद केंद्र है। इसके पहले भी मैं यहाँ पर आ चुका हूँ। वहाँ पर भी आध्यात्मिक कार्य चलता है। यदि आप जब आप बड़े हो जाएंगे, कॉलेज में आ जाएंगे शोलापुर में वगैरह पढ़ने के लिए, तो आने के बाद विवेकानंद केंद्र में आ जाइए। वहाँ सुबह जल्दी उठाते हैं, योगा करवाते हैं, आपको योग शिक्षक बनाते हैं, भगवद गीता का पठन कराते हैं, आपसे वाचन करवाते हैं, कार्यालय में आपसे काम करवाते हैं, ताकि आप किस तरह से अकाउंट हमें बनाना है, कार्यालय को साफ सुथरा कैसे रखना है, कार्यालय कैसा होना चाहिए, लोगों के साथ कैसे बात करनी चाहिए, प्रेम पूर्वक व्यवहार कैसे करना चाहिए, फिर दूसरों का हृदय कैसे जीतना चाहिए, दिल कैसे जीतना चाहिए, ये सारी बातें धीरे धीरे आपको पता चल जाती है, जिससे आपके व्यक्तित्व का विकास होता रहता है। उसके बाद ग्रंथालय खुल जाता है,
ग्रंथालय में किताबें कैसे लिखनी चाहिए, ग्रंथ कौन से पढ़ने चाहिए, कैसे पढ़ने चाहिए, ये सारी जानकारी आपको दी जाती है। उसके बाद शाम में स्वाध्याय करवाते हैं, वो भी बात है। फिर तरह तरह के कार्यक्रमों का आयोजन होता है कि कार्यक्रम कैसे करना चाहिए, कार्यक्रम की शुरुआत कैसे होनी चाहिए, धूप दीप से लेकर प्रार्थना कहने से लेकर अतिथि का परिचय देने तक कार्यक्रम कैसे करना चाहिए, ये छोटी 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 जानकारियाँ दे देते। आप जब बड़े हो जाते हैं, आप टीवी देखते हैं, टीवी पे लोग भाषण करते हैं, टीवी पे लोग कार्यक्रम की जानकारी देते हैं। जब हम पहली बार देखते हैं तो हमको लगता है अरे देखो कैसे बोल रहा है, उसने भी ऐसे ही सीखा है, आप भी ऐसे ही सीखेंगे। एक दिन आप भी वहाँ से बात करेंगे और हम आपको सुनेंगे, है ना। धीरे धीरे जब हम सीखने लगते हैं तो ये सारी बातें अपने आप हो जाती हैं। आप सबको नवरात्रि की शुभकामनाएं। हमें यहाँ पर आपकी सेवा का अवसर मिला,